ಒಳ್ಳೆ ಕಂಟೆಂಟ್ ಇದೆ ಮೇಡಮ್. ಯಾರ್ಯಾರೋ ಎಂತೆಂತ ಏನೇನೋ ಬಾಳ್ಕೊಂಡು ಜೀವನ ಮಾಡ್ತಾರೆ. ಇಲ್ಲಿ ಕಟ್ಕೊಳ್ಳೋಣ ಅಂತ ಬಂದವ್ರು ಯಾವುದೋ ಒಂದು ಟ್ಯಾಪೆ ಹಚ್ತಾರೆ. ಡಿ ಬಾಸ್ ಅಭಿಮಾನಿಗಳು ನಾವು ಬಂದು 3ನೇ ವಾರ ಆದರೂ ಯಾಕೆ ಮೂವಿ ನೋಡ್ತಾ ಇದ್ದೀರವೆ ಅಂದರೆ ಕನ್ನಡ ಅಭಿಮಾನಕ್ಕೋಸ್ಕರ ಮೂವಿ ನೋಡ್ತಾ ಇದ್ದೀವಿ. ಏಕೆಂತಂದರೆ ಡಿ ಬಾಸ್ ಎದುರೇಕೊಂಡು ಶಿವಣ್ಣನ ಎದುರೇಕೊಂಡು ಇಂಡಸ್ಟ್ರಿ ಜೀವನ ಮಾಡೋಕ್ಕಾಗಲ್ಲ ಅಂತ ಇವ್ರಿಗೆ ಗೊತ್ತಿರಲ್ವಾ? ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ನ ಎದುರಾಕೊಂಡು ಯಾರೂ ಬದುಕಿಲ್ಲ. ಆ ವಿಡಿಯೋ ನಿಜಾನೇ ಆಗಿದ್ದರೆ ಸಿನಿಮಾ ನೆಕ್ಸ್ಟ್ ವೀಕ್ ಅವಾಗ ನಾವು ಬಿಡಲ್ಲ. ನಮ್ಮ ಶಿವಣ್ಣವರು ದೇವರು, ನಮ್ಮ ಡಿ ಬಾಸ್ ಅವರು ಭಗವಂತ, ನಮ್ಮ ಧ್ರುವ ಸರ್ಜಾ ಅವರು ಆಂಜನೇಯ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಚಿಕ್ಕವ್ರನ್ನೇ ಮೇಲೆತ್ತಿರೋರು ನಮ್ಮ ಡಿ ಬಾಸ್. ದರ್ಶನ್ ಸರ್ ಫ್ಯಾನ್ ಆಗಲಿ ದೊಡ್ಡ ಮನೆ ಫ್ಯಾಮಿಲಿ ಆಗಲಿ ಯಾವತ್ತು ನಂಬಿರೋರು ಯಾರೂ ಕೈ ಕೊಟ್ಟಿಲ್ಲ. ನಾವು ಡಿ ಬಾಸ್ ಮತ್ತೆ ಶಿವಣ್ಣ ಅವ್ರ ಕಾಲ್ ಧೂಳ್ಗೂ ನಾವು ಸಮ ಇಲ್ಲ. ಅವ್ರ ಆಶೀರ್ವಾದದಿಂದ ನೀವು ಮೂವಿ ಓಡ್ತಾ ಇರೋದು. ನೀವು ಕ್ಲಾರಿಟಿ ಕೊಟ್ಟು ನಮ್ಮ ಡಿ ಬಾಸ್ ಹತ್ರ ಹೋಗಿ ಕ್ಷಮೆ ಕೇಳಿ ಒಂದು ವಿಡಿಯೋ ಬಿಡ್ತೀರಾ ಅಂದರೆ ನಾವು ಕ್ಷಮಿಸಿ ನೆಕ್ಸ್ಟ್ ನೀವು ಮೂವಿ ಮಾಡಿದ್ರೆ ಸಪೋರ್ಟ್ ಮಾಡ್ತೀವಿ. ಇಲ್ಲ ಅಂದರೆ ನಾವು ಗ್ಯಾರಂಟಿ ಸಪೋರ್ಟ್ ಮಾಡಲ್ಲ. ಸರ್ ನಮ್ಮೂರ ಮಗ ನಮ್ಮೂರ ಹುಡುಗ ಚೆನ್ನಾಗಿದೆ ಫಿಲಮು ಸೂಪರ್ ಆಗ ಮುಂದೆ ಬರಬೇಕು, ಚೆನ್ನಾಗಾಗಬೇಕು. ಯಾರೋ ಆಗಿಲ್ದಾರೆ ಏನೋ ಹೇಳಿರ್ತಾರೆ. ಮೂವಿ ಸಖತ್ತಾಗೈತೆ, ಮೂವಿ ಮಾತ್ರ ಸೂಪರ್. ಜೈ ಡಿ ಬಾಸ್. ಸಖತ್ತಾಗಿತ್ತು, ಸೂಪರ್ ಆಗಿತ್ತು. ಒಳ್ಳೆ ಕಂಟೆಂಟ್ ಇದೆ ಮೇಡಮ್. ಯಾರ್ಯಾರೋ ಎಂತೆಂತ ಏನೇನೋ ಬಾಳ್ಕೊಂಡು ಜೀವನ ಮಾಡ್ತಾರೆ. ಇಲ್ಲಿ ಕಟ್ಕೊಳ್ಳೋಣ ಅಂತ ಬಂದವ್ರು ಯಾವುದೋ ಒಂದು ಟ್ಯಾಪೆ ಹಚ್ತಾರೆ. ಒಂದು ಹೇಳ್ತೀನಿ, ನಮ್ಮ ಶಿವಣ್ಣವರು ದೇವರು, ನಮ್ಮ ಡಿ ಬಾಸ್ ಅವರು ಭಗವಂತ, ನಮ್ಮ ಧ್ರುವ ಸರ್ಜಾ ಅವರು ಆಂಜನೇಯ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಕುಲದಳ್ಳಿ ಕೀಳು ಯಾವುದು ಮೂವಿ ಕಂಟೆಂಟ್ ಚೆನ್ನಾಗಿದೆ. ಮನುವಣ್ಣ ಒಬ್ಬರೇ ವರ್ಕ್ ಮಾಡಿಲ್ಲ, ಇಲ್ಲಿ 100 ಕಲಾವಿದರು ವರ್ಕ್ ಮಾಡಿದ್ದಾರೆ. ಅವ್ರ ಕಲೆನ ನೋಡಿ ನಿಜ ಎಷ್ಟೆಷ್ಟು ದೊಡ್ಡವರೆಲ್ಲ ವರ್ಕ್ ಮಾಡಿದ್ದಾರೆ. ನಾವು ಡಿ ಬಾಸ್ ಮತ್ತು ಶಿವಣ್ಣ ಅವ್ರ ಕಾಲ್ ಧೂಳ್ಗೂ ನಾವು ಸಮ ಇಲ್ಲ. ಏನೋ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವ್ರ ಆಶೀರ್ವಾದದಿಂದ ನೀವು ಮೂವಿ ಓಡ್ತಾ ಇರೋದು. ಡಿ ಬಾಸ್ ಫ್ಯಾನು ಬಂದಿದ್ದಾರೆ, ಶಿವಣ್ಣವ್ರ ಫ್ಯಾನು ಬಂದಿದ್ದಾರೆ, ಸರ್ಜಾಣ್ಣನ ಫ್ಯಾನು ಎಲ್ಲರೂ ಕೂಡ ಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಇದರೊಂದು ಅವಕಾಶ ಕೊಟ್ಟಿದ್ದಾರಲ್ಲ, ತುಂಬ ಖುಷಿ ಆಯಿತು. ಏನೋ ಕಾಂಟ್ರವರ್ಸಿ ಆಗಿದೆ, ಅದೇನು ಸಾಲ್ವ್ ಮಾಡ್ಕೊಳ್ಳಿ. ನಮ್ಮ ದೇವ್ರಗಳ ಬಗ್ಗೆ ಯಾರ್ಯಾರು ತಪ್ಪಾಗಿ ಮಾತಾಡಿದರೆ ಅವರು ಏನೋ ಒಂದು ಆಗುತ್ತೆ, ಹಾಳಾಗಿ ಹೋಗ್ತಾರೆ. ಆದರೆ ಇದೇನೇನು ಕಾಂಟ್ರವರ್ಸಿ ಆಗಿದೆ ಇದೆಲ್ಲ ಬೇಗ ಸಾಲ್ವ್ ಆಗುತ್ತೆ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಡಿ ಬಾಸ್ ಅಭಿಮಾನಿಗಳು ನಾವು ಬಂದು 3ನೇ ವಾರ ಆದರೂ ಯಾಕೆ ಮೂವಿ ನೋಡ್ತಾ ಇದ್ದೀರವೆ ಅಂದರೆ ಕನ್ನಡ ಅಭಿಮಾನಕ್ಕೋಸ್ಕರ ಮೂವಿ ನೋಡ್ತಾ ಇದ್ದೀವಿ. ಈಗ ಮಡೈನೂರು ಮನೆಯವ್ರದ್ದು ಈಗ ಏನು ಆಡಿಯೋ ರಿಲೀಸ್ ಆಗಿದೆಯಲ್ಲ ಅದು ನಿಜನ ಸುಳ್ಳ ಅಂತ ನಮಗೆ ಗೊತ್ತಾಗಬೇಕು. ನಾವು ಡಿ ಬಾಸ್ ಅಭಿಮಾನಿಗಳು. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ನ ಎದುರಾಕೊಂಡು ಯಾರೂ ಬದುಕಿಲ್ಲ, ಮೇಲೂ ಬರೋಕ್ಕಾಗಲ್ಲ. ಯಾಕಂದರೆ ಎಂತೆಂಥ ಚಿಕ್ಕವ್ರನ್ನೇ ಮೇಲೆತ್ತಿರೋರು ನಮ್ಮ ಡಿ ಬಾಸು. ಯಾರನ್ನೂ ತುಳಿದಿರೋ ಅಂಥ ವ್ಯಕ್ತಿ ಅಲ್ಲ. ಅವ್ರ ಬಗ್ಗೆ ಮಾತಾಡೋದು ತಪ್ಪು. ನಮ್ಮ ಶಿವಣ್ಣ ಅವರು ಚಿಕ್ಕ ವಯಸ್ಸಿಂದ ಅವರು ಒಳ್ಳೊಳ್ಳೆ ಮೂವಿಗಳು ಮಾಡಿದ್ದಾರೆ. ಆದ್ದರಿಂದ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಮಡೈನೂರು ಮನೆಯವ್ರಿಗೆ ಆಚೆ ಬಂದಿದ್ದೀರಾ ಅದೇನು ಅಂತ ಆಡಿಯೋ ಬಗ್ಗೆ ನಮಗೆ ಕ್ಲಾರಿಟಿ ಕೊಡಿ. ಡಿ ಬಾಸ್ ಅಭಿಮಾನಿಗಳು ಕೇಳ್ತಾ ಇರೋದು ಅಷ್ಟೇ. ನೀವು ಕ್ಲಾರಿಟಿ ಕೊಟ್ಟು ನಮ್ಮ ಡಿ ಬಾಸ್ ಹತ್ರ ಹೋಗಿ ಕ್ಷಮೆ ಕೇಳಿ ಒಂದು ವಿಡಿಯೋ ಬಿಡ್ತೀರಾ ಅಂದರೆ ನಾವು ಕ್ಷಮಿಸಿ ನೆಕ್ಸ್ಟು ನೀವು ಮೂವಿ ಮಾಡಿದ್ರೆ ಸಪೋರ್ಟ್ ಮಾಡ್ತೀವಿ. ಇಲ್ಲ ಅಂದರೆ ನಾವು ಗ್ಯಾರಂಟಿ ಸಪೋರ್ಟ್ ಮಾಡಲ್ಲ. ಬ್ರೋ ನಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಬೇಕು. ಆಯ್ತು, ಅವ್ರು ಅದು ನಿಜ ಅಲ್ಲ ಅಂದರೆ ನಮ್ಮ ಡಿ ಬಾಸ್ ಹತ್ರ ಹೋಗಿ ಒಂದು ಫೋಟೋ ಇಲ್ಲ ವಿಡಿಯೋ ಹಾಕಿ. ಹೇಳೋದು ಮುಖ್ಯ ಅಲ್ಲ ಬ್ರೋ, ಫಸ್ಟ್ ಹೋಗಿ ಹಾಕಬೇಕು. ನಾವು ಫಸ್ಟ್ ಬಂದೇ ಕೆಲಸ ಮಾಡ್ಬೇಕು ಅದನ್ನ. ಯಾಕಂದರೆ ಎಲ್ಲ ಅಭಿಮಾನಿಗಳು ಈಗ ಶಿವಣ್ಣನ ಹತ್ರ ಹೋಗಬೇಕು, ಧ್ರುವಣ್ಣನ ಹತ್ರ ಹೋಗಬೇಕು, ದರ್ಶನ್ ಅಣ್ಣನ ಹತ್ರ ಹೋಗಿ ಇವ್ರು ಯಾವಾಗ ಕ್ಷಮೆ ಕೇಳಿ ವಿಡಿಯೋ ಮಾಡಿ ಹಾಕ್ತಾರೆ ಅವತ್ತೇ ನಾವು ಸಪೋರ್ಟ್ ಮಾಡೋದು ಕನ್ನಡ ಇಂಡಸ್ಟ್ರಿಯಿಂದ. ನಾವು ಡಿ ಬಾಸ್ ಫ್ಯಾನ್ಗಳು ಯಾವತ್ತಿದ್ರು ಅಷ್ಟೇ. ಅವರು ಏನಂದರೆ ಆಡಿಯೋ ಕ್ಲಿಯರೆನ್ಸ್ ಇಲ್ಲ ಯಾರಿಗೂ, ಅದು ನಮಗೆ ಕ್ಲಿಯರಿಟಿ ಬೇಕು. ಯಾರ್ದು ಆಡಿಯೋ ಅನ್ನೋದು ಕ್ಲಿಯರಿಟಿ ಬೇಕು. ಅವ್ರು ಮಾತಾಡಿದಾರೆ ಇಲ್ವೋ ನಮಗೆ ಬೇಡ. ಅವ್ರು ಮಾತಾಡಿಲ್ಲ ಡಿ ಬಾಸ್ ಹತ್ರ ಹೋಗಿ ಮಾತಾಡಿ ನಮ್ಗೊಂದು ಫೋಟೋ ವಿಡಿಯೋ ಬಿಟ್ಟರೆ ಸಾಕು. ಇಂಡಸ್ಟ್ರಿಯಲ್ಲಿ ಇದ್ದಾರೆ ಆಗ್ಬಿಟ್ಟು ಅದು ಡಿ ಬಾಸ್ ನಿಂತ ಕೇಳೋದು ಅಂತ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಮೈಂಡ್ ಸೆಟ್ ಇರುತ್ತೆ. ಬಟ್ ಅದು ಅವಶ್ಯಕತೆ ಇರ್ತಿಲ್ಲ. ಸುಮ್ಮನೆ ಬೇಕು ಅಂತ ಆಗಿರೋದು ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಏಕೆಂತಂದರೆ ಡಿ ಬಾಸ್ ಎದುರೇಕೊಂಡು ಶಿವಣ್ಣನ ಎದುರೇಕೊಂಡು ಇಂಡಸ್ಟ್ರಿ ಜೀವನ ಮಾಡೋಕ್ಕಾಗಲ್ಲ ಅಂತ ಇವ್ರಿಗೆ ಗೊತ್ತಿರಲ್ವಾ? ಇಷ್ಟೊಂದು ಚಿಕ್ಕ ಮಗು ಅಲ್ಲ ಅವರು ಇಂಡಸ್ಟ್ರಿಲಿ. ಹಂಗಾಗಿ ಇದು ಎಲ್ಲರಿಗೂ ಗೊತ್ತಿರೋದು, ಇದು ಎಲ್ಲ ಪ್ರೀಪ್ಲೇನ್ ಆಗಿರೋದು. ಇದು ನೆಕ್ಸ್ಟ್ ಗೊತ್ತಾಗುತ್ತಲ್ವಾ, ಅವಾಗ ಎಲ್ಲ ಕರೆಕ್ಟ್ ಆಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ, ಬಂದು ಎಲ್ಲ ಮೂವಿ ನೋಡಿ. ಕಂಟೆಂಟ್ ತುಂಬ ಚೆನ್ನಾಗಿದೆ. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಅವರು ಡಿ ಬಾಸ್ ಹತ್ರ ಹೋಗಿ ಮಾತಾಡಿದ್ರೆ ಕ್ಲಿಯರೆನ್ಸ್ ಸಿಗುತ್ತೆ. ಡಿ ಬಾಸ್ ಆಗಲಿ ಶಿವಣ್ಣ ಆಗಲಿ ಎಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿ ಪಿಲ್ಲರ್ಗಳು. ಅವ್ರನ್ನ ಎದುರಾಕೊಂಡು ಯಾವತ್ತೂ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಯೋಕ್ಕಾಗಲ್ಲ. ಅವ್ರು ಎಂಥವ್ರೇ ಆಗಲಿ, ಅವ್ರು ಯಾರೇ ಆಗಲಿ ಬ್ರೋ. ಇವಾಗ ಟಾಪ್ 1 ಹೀರೋ ಆದರೂ ಅಷ್ಟೇ, ಇವಾಗ ಡಿ ಬಾಸ್ ಅವರಾದರೂ ಅಷ್ಟೇ. ಇವಾಗ ಡಿ ಬಾಸ್ ಅವರ ಯಾರೇ ಆದರೂ ದೊಡ್ಡವ್ರ ಹತ್ರ ಈಗ ಅವರು ಒಂದು ಪಿಲ್ಲರ್ಗಳಿದ್ದಂಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಡಿ ಬಾಸು, ಶಿವಣ್ಣ, ಧ್ರುವ ಸರ್ಜಾ ಅವ್ರು ಈಗ ಒಂದು ಪಿಲ್ಲರ್ಗಳ ಥರ. ಈಗ ಹೊಸ ಮೂವಿಗಳು 2 ಮೂವಿ 3 ಮೂವಿ ಮಾಡಿಬಿಟ್ಟು ನಾನು ಬೆಳೆದ್ಬಿಟ್ಟಿದ್ದೀನಿ, ಅವೆಲ್ಲ ನಮಗೆ ಬೇಡ. ಅವ್ರನ್ನ ಎದುರಾಕೊಂಡು ಯಾರೂ ಬೆಳೆಯೋಕ್ಕೂ ಆಗಲ್ಲ. ಇದಂತೂ ತಿಳ್ಕೊಬಿಡಿ. ಕನ್ನಡ ಇಂಡಸ್ಟ್ರಿ ಬರ್ತಾ ಇದ್ದೀರಾ, ಒಳ್ಳೆ ರೀತಿಯಿಂದ ಬನ್ನಿ, ನಾವು ಸಪೋರ್ಟ್ ಮಾಡ್ತೀವಿ. ಡಿ ಬಾಸ್ ಅಭಿಮಾನಿಗಳು ಎಂತೆಂಥವ್ರಿಗೂ ಸಪೋರ್ಟ್ ಮಾಡಿದ್ದೀವಿ, ನಿಮಗೆ ಸಪೋರ್ಟ್ ಮಾಡಲ್ವಾ? ಮನೋಣ ನಿಮಗೆ ಕೇಳ್ಕೊಳ್ಳೋದು ಒಂದೇ, ಡಿ ಬಾಸ್ ಹತ್ರ ಹೋಗಿ ಫಸ್ಟು ಅಪಾಲಜಿ ಇಲ್ಲ ಸಾರಿ ಕೇಳ್ಕೊಂಡು ಶಿವಣ್ಣ ಹತ್ರ ಆಗಲಿ ಡಿ ಬಾಸ್ ಹತ್ರ ಆಗಲಿ ಅದು ತಪ್ಪು ಇಲ್ಲ ವಿಡಿಯೋ ರಾಂಗ್ ಇದೆ ಅಂತ ನಮಗೆ ಪ್ರೂಫ್ ತೋರಿಸಿ ಅಷ್ಟೇ ನಾವು ಕೇಳೋದು. ಚೆನ್ನಾಗಿತ್ತು ಸೂಪರ್ ಎಕ್ಸ್ಟ್ರಾರ್ಡಿನರಿ.
ತುಂಬ ಎಲ್ಲ ಸೀನ್ ಚೆನ್ನಾಗಿದೆ. ಕನ್ನಡ ಮೂವಿ ತುಂಬ ಚೆನ್ನಾಗಿದೆ, ನೋಡಿ ಕನ್ನಡ. ಸೂಪರ್ ಆಗಿತ್ತು. ನಮಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ವಿಲನ್ ಕ್ಯಾರೆಕ್ಟರ್ಗಳೆಲ್ಲ ಚೆನ್ನಾಗಿದೆ, ಚೆನ್ನಾಗಿ ನೋಡಿದೆ. ಸರ್ ಆ್ಯಕ್ಚುಲಿ ನಾನು ಈ ಫಿಲಮಿಗೆ ಬಂದಿದ್ದೆ, ನಾನು 4 ಕ್ಲಾರಿಫಿಕೇಷನ್ ಬೇಕಾಯ್ತು, ಅದಕ್ಕೋಸ್ಕರ ಬಂದೆ. ಒಂದನೇದು ಬಂದು ಕುಲದಲ್ಲಿ ಕೀಳಾದ ಮೂವಿ ಆ್ಯಕ್ಚುಲಿ ಬಂದು 3ನೇ ವಾರ, ತುಂಬ ಖುಷಿ ಅನಿಸುತ್ತೆ. ಎರಡನೇದು ಬಂದು ಮನು ಸರ್ ರಿಲೀಸ್ ಆಗೋಕೆ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಆ್ಯಕ್ಚುಲಿ ಅವ್ರ ಹತ್ರ 3 ಪ್ರಶ್ನೆ ಕೇಳಬೇಕು. ಏನು ಅಂದರೆ ಅವ್ರೊಂದು ಆಡಿಯೋ ವೈರಲ್ ಆಗಿತ್ತು. ಆ್ಯಕ್ಚುಲಿ ನಮ್ಮ ಬಾಸ್ ಆ್ಯಕ್ಚುಲಿ ಡಿ ಬಾಸ್ ಅಭಿಮಾನಿಯಾಗಿ, ನಮ್ಮ ದೊಡ್ಡ ಮನೆ ಅಭಿಮಾನಿಯಾಗಿ ಹಾಗೂ ನಮ್ಮ ಧ್ರುವಣ ಅಭಿಮಾನಿಯಾಗಿ ಕೇಳೋದು ಅಂತಂದರೆ, ಆ ವಿಡಿಯೋ ನಿಜಾನೇ ಆಗಿದ್ದರೆ ಸಿನಿಮಾ ನೆಕ್ಸ್ಟ್ ವೀಕ್ ಹೋಗೋಕೆ ನಾವು ಬಿಡೋಲ್ಲ. ಅದು ಅವ್ರದ್ದೇ ಎಲ್ಲ ವಾಯ್ಸು, ಬೇರೆ ವಾಯ್ಸು ಅಂದರೆ ಒಂದು ಪ್ರೂಫ್ ಬೇಕು ನಮಗೆ. ನಮ್ಮ ದರ್ಶನ್ ಸರ್ ಮನೆಗಾಗಲಿ, ನಮ್ಮ ಶಿವಣ್ಣ ಮನೆಗಾಗಲಿ, ಅಥವಾ ನಮ್ಮ ಧ್ರುವಣ ಮನೆಗೆ ಹೋಗಿ ಒಂದು ಫೋಟೋ ಕ್ಲಾರಿಫಿಕೇಷನ್ ಕೊಟ್ಟರೆ ದರ್ಶನ್ ಸರ್ ಫ್ಯಾನ್ಸ್ಗಳಾಗಲಿ, ನಮ್ಮ ಶಿವಣ್ಣ ಫ್ಯಾನ್ಸ್ ಆಗಲಿ, ದೊಡ್ಡ ಮನೆ ಫ್ಯಾಮಿಲಿ ಆಗಲಿ, ಯಾರೇ ಆಗಲಿ, ಮನು ಸಾರು ಕಷ್ಟಪಟ್ಟು ಈ ಲೆವೆಲ್ಗೆ ಬಂದಿದ್ದಾರೆ. ಇನ್ನೂ ಬೇರೆ ಲೆವೆಲ್ಗೆ ತೊಗೊಂಡೋಗ್ತೀವಿ. ಯಾಕಂದರೆ ದರ್ಶನ್ ಸರ್ ಫ್ಯಾನ್ ಆಗಲಿ, ದೊಡ್ಡ ಮನೆ ಫ್ಯಾಮಿಲಿ ಆಗಲಿ ಯಾವತ್ತು ನಂಬಿರೋರಿಗೆ ಯಾರೂ ಕೈ ಕೊಟ್ಟಿಲ್ಲ, ಆಯಿತಾ. ಇವತ್ತು ಯಾರೇ ನಿಮ್ಮ ಪ್ಯಾನ್ ಇಂಡಿಯಾ ಸ್ಟಾರ್ಗಳಿದ್ದಾರೆ ಎಲ್ಲರೂ ದೊಡ್ಡ ಮನೆ ಫ್ಯಾಮಿಲಿಯಿಂದನೇ ಬಂದಿರೋದು, ಎಲ್ಲ ನಮ್ಮ ಡಿ ಬಾಸ್ ಫ್ಯಾನ್ಸ್ ಕಡೆಯಿಂದನೇ ಬಂದಿರೋದು. ನಾನು ಕೇಳೋದು ಒಂದೇ ಮಾತು, ಮನು ಅವರು ಇಷ್ಟು ಕ್ಲಾರಿಟಿ ಕೊಟ್ಬಿಟ್ರೆ ಕುಲದಲ್ಲಿ ಕೀಳೋದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನಾವು ಸಪೋರ್ಟ್ ಮಾಡ್ತೀವಿ. ಇದೇ ನಮ್ಮ ಡಿ ಬಾಸ್ ಸಪೋರ್ಟ್, ಫ್ಯಾನ್ಸು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಡಿ ಬಾಸ್ ಸರ್. ಆ್ಯಕ್ಚುಲಿ ಖಂಡಿತ ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಮನು ಸರ್ನ ಆ್ಯಕ್ಚುಲಿ ಕೇಳಬೇಕಾಗಿತ್ತು, ಈ ಪ್ರಶ್ನೆ ಕೇಳಬೇಕು ಅಂತ ನಾನು ಅಷ್ಟೂರಿಂದ ಬಂದಿದೆ ಸರ್. ಶಿವಣ್ಣ ನಮ್ಮ ಅಪ್ಪ ಕಾಲದಲ್ಲಿ, ನನ್ನ ಕಾಲದಲ್ಲಿ, ನನ್ನ ಮಗನ ಕಾಲದಲ್ಲೂ ಶಿವಣ್ಣನೇ ಹೀರೋ. ಅವರು ಯಾವತ್ತೂ ಕೂಡ ಚೇಂಜ್ ಆಗಲ್ಲ. ದರ್ಶನ್ ಸರ್ ನೋಡ್ಕೊಂಡು ಬೆಳೆದವ್ ನಾನು ಆ್ಯಕ್ಚುಲಿ, ಆಯಿತಾ. ದರ್ಶನ್ ಸರ್ ಫ್ಯಾನ್ಸ್ ಆಗಿ ದೊಡ್ಡ ಮನೆ ಫ್ಯಾಮಿಲಿಗೆ ಕೇಳೋದು ಒಂದೇ, ಅವ್ರು ಮಾಡಿ ತಪ್ಪೋ ಇಲ್ವೋ ದಟ್ ಈಸ್ ಸೆಕೆಂಡ್ರಿ. ಬಟ್ ಆ ಕ್ಲಾರಿಟಿ ಕೊಟ್ಬಿಟ್ರೆ ಫ್ಯಾನ್ಸ್ಗಳು ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಾರೆ ಸರ್. ಯಾಕಂದರೆ ನಿಮ್ಮನ್ನ ಕಾಮಿಡಿ ಜಿ ಕನ್ನಡದಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ನಾವು. ಈ ಕ್ಲಾರಿಟಿ ಕೊಡಿ ದಯವಿಟ್ಟು. ಯಾಕಂದರೆ ಸಿನಿಮಾ ಕತೆ ಚೆನ್ನಾಗಿದೆ, ಕುಲ ಅಷ್ಟಿಲ್ದಿರ ಕನ್ನಡ ಸಿನಿಮಾ 3ನೇ ವಾರ ಹೋಗೋದು ಅಷ್ಟು ಸುಲಭ ಅಲ್ಲ. ಇದನ್ನು ಹೈಲೈಟ್ ಮಾಡ್ತಾರೆ, ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಇದಕ್ಕೆ ನಂಗೆ ಆನ್ಸರ್ ಬೇಕು. ಆನ್ಸರ್ ಕೊಟ್ಟರೆ ಸಿನಿಮಾ ಇನ್ನೂ 2 ವಾರ ಮುಂದಕ್ಕೆ ಹೋಗೋದು ಅಂತ ಕೇಳ್ತೀನಿ. ಜೈ ದೊಡ್ಡ ಮನೆ ಆ್ಯಂಡ್ ಜೈ ಡಿ ಬಾಸ್ ಜೈ. ನಮ್ಮೂರ್ ಮಗ ನಮ್ಮೂರ್ ಹುಡುಗ ಚೆನ್ನಾಗಿದೆ ಫಿಲಮು. ಸೂಪರ್ ಆಗ ಮುಂದೆ ಬರಬೇಕು, ಚೆನ್ನಾಗಾಗಬೇಕು. ಯಾರೋ ಆಗಿಲ್ದಾರೆ ಏನೋ ಹೇಳಿರ್ತಾರೆ. ಮೂವಿ ಸಖತ್ತಾಗೈತೆ. ಮೂವಿ ಮಾತ್ರ ಸೂಪರ್. ನನ್ನ ಮಗನ ಥರ ಅವ್ರಿಗೆ ಅವ್ರು ಒಳ್ಳೆ ಬುದ್ಧಿ ಕೊಡಲಿ, ಆಂಜನೇಯನ್ಗೆ ಒಳ್ಳೆ ದಾರಿ ಕೊಡಲಿ, ಚೆನ್ನಾಗಿ ಮಾಡಿದೆ, ಇನ್ನೂ ಶಕ್ತಿ ಕೊಡಲಿ ಅವ್ರಿಗೆ. ಸಿನಿಮಾ ತುಂಬ ಚೆನ್ನಾಗಿದೆ. ಜಾತಿ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇತ್ತೀಚೆಗೆ ಇಂಥ ಸಿನಿಮಾ ಬಂದಿರಲಿಲ್ಲ. ಭಾಳ ಒಂದು ಚೆನ್ನಾಗಿದೆ ಸಿನಿಮಾ. ನಮ್ಮ ನಿರ್ದೇಶಕರು ಭಾಳ ಒಂದು ಒಳ್ಳೆ ಸಾಹಸ ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿದೆ. ಭಾಳಷ್ಟು ಖರ್ಚು ಮಾಡಿ ಭಾಳ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಕನ್ನಡ ಕಲಾಭಿಮಾನಿಗಳು ಎಲ್ಲ ಪ್ರೇಕ್ಷಕರು ಬಂದು ಸಿನಿಮಾನ ಮತ್ತೆ ನೋಡಿ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ, ಇಂಥ ಕನ್ನಡ ಸಿನಿಮಾನ ಬೆಳೆಸಬೇಕು, ಉಳಿಸ್ಬೇಕು ಅಂತ ನಮ್ಮ ಆಸೆ. ಥ್ಯಾಂಕ್ ಯು. ಪಿಕ್ಚರ್ ಚೆನ್ನಾಗಿತ್ತು ಅಂತ ಹೇಳು. ಪಿಕ್ಚರ್ ಹೆಂಗಿತ್ತು? ಕನ್ನಡ ಅಂತ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳು. ಕನ್ನಡದ ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಹೇಳು. ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ ಚೆನ್ನಾಗಿತ್ತು. ಜಾತಿದಲ್ಲಿ ಭೇದ ಯಾವುದು, ಕೀಳೆ ಯಾವುದು? ಮೂವಿ ಚೆನ್ನಾಗಿದೆ ಮ್ಯಾಮ್, ಎಲ್ಲರೂ ಬಂದು ನೋಡ್ಬೋದು ಅನ್ಸುತ್ತೆ. ನನಗೆ ಡ್ರ್ಯಾಗನ್ ಮಂಜು ಅವ್ರು ಮತ್ತು ಇಸ್ಲಾಂ ಭಾಯ್ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಸೆಕೆಂಡ್ ಟೈಮ್ ನೋಡ್ತಾ ಇರೋದು, ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದ್ಸತಿ ನೋಡ್ಬೇಕು ಅನಿಸ್ತಾ ಇದೆ ನನಗೆ. ಮೂವಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತು ಮೂವಿ ಕಾನ್ಸೆಪ್ಟ್ ಚೆನ್ನಾಗಿದೆ. ಇನ್ನು ಸಾಂಗ್ ಸ್ವಲ್ಪ ನೀರ ಬರಬೇಕೈತೆ ಅಷ್ಟೇ, ಮಿಕ್ಕಿದೆಲ್ಲ ಓಕೆ. ಮೇಡಮ್ ಮೂವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ಹೀರೋ ಆಗ್ಬೋದು ಮತ್ತು ವಿಲನ್ ಆಗ್ಬೋದು, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಅದರಲ್ಲಿ ಬಂದ್ಬಿಟ್ಟು ಇವಾಗೆಲ್ಲ ಜಾತಿ ಧರ್ಮ ಕುಲ ಅಂತ ತುಂಬ ಹೋರಾಡ್ತಾರೆ. ಅದ್ರ ಬಗ್ಗೆನೂ ಕೂಡ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ದಯವಿಟ್ಟು ಕನ್ನಡಿಗರಿಗೆಲ್ಲ ಕೇಳ್ಕೊಳ್ಳೋದೇನೆಂದರೆ, ಯಾರ್ದೋ ಎಷ್ಟು ಸಮಸ್ಯೆ ಇರ್ಬೋದು, ಎಷ್ಟೋ ಪ್ರಾಬ್ಲಮ್ ಇರ್ಬೋದು, ಎಲ್ಲವನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ಎಲ್ಲರೂ ಇವಾಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಎಲ್ಲರೂ ನಮ್ಮವರೇ. ಯಾವುದೇ ಚಿಕ್ಕ ಹೀರೋ ಆಗ್ಬೋದು, ದೊಡ್ಡ ಹೀರೋರು ಆಗ್ಬೋದು, ಮತ್ತು ವಿಲನ್ಸ್ ಆಗ್ಬೋದು, ಪ್ರತಿಯೊಬ್ಬರೂ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಎಲ್ಲರೂ ನಮಗೆ ಸಂಬಂಧಪಡ್ತಾರೆ. ಪ್ರತಿಯೊಬ್ಬರು ಹೊಸ ಕಲಾವಿದರನ್ನ ಬೆಳೆಸೋದ್ರಿಂದ ಈ ಥರ ಡೈರೆಕ್ಟಾಗಿ ಬಂದು ಇವಾಗ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿದ್ರೆ ಏನೋ ಒಂದು ಹೊಸಬ್ರು ಬೆಳೀತಾರೆ. ಎಲ್ರಿಗೂ ಒಂದು ತುಂಬ ಮೆಸೇಜ್ ಇದೆ. ದಯವಿಟ್ಟು ಎಲ್ಲರ ಕನ್ನಡಿಗರಲ್ಲಿ ಕೇಳ್ಕೊಳ್ದೇನೆಂದರೆ ಎಲ್ಲರೂ ಬನ್ನಿ, ಥಿಯೇಟ್ರಲ್ಲಿ ಮೂವಿ ನೋಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಸೂಪರ್ ಮೂವಿ ಸೂಪರ್ ಆಗಿದೆ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ ಪಿಕ್ಚರ್. ಸೂಪರ್. ಕನ್ನಡ ಫಿಲಮ್ ನೋಡಬೇಕು, ಕನ್ನಡ ಉಳಿಬೇಕು, ಕನ್ನಡ ಪ್ರತಿಭೆಗಳು ಬೆಳಿಬೇಕು.
ಸೂಪರ್ ಮೇಡಮ್. ಫುಲ್ ಸೂಪರ್ ಆಗಿತ್ತು. ಮೇಡಮ್ ನಾನು ಇದು ಸೇರಿ 3ನೇ ಸಾರಿ ನೋಡ್ತಾ ಇರೋದು. ಮೂವಿ ಸೂಪರ್ ಇದೆ ಮೇಡಮ್. ಕನ್ನಡ ಮೂವಿ, ಇಂಥ ಮೂವಿಗಳು ಕನ್ನಡದಲ್ಲಿ ಇನ್ನೂ ಬರಬೇಕು, ಪ್ರೇಕ್ಷಕರು ಇನ್ನೂ ಬರಬೇಕು. ಸೂಪರ್ ಇದೆ ಮೂವಿ ಮಾತ್ರ. ತುಂಬ ಚೆನ್ನಾಗಿತ್ತು ಮೇಡಮ್. ಮನೋನ ತುಂಬ ಅದ್ಭುತವಾಗಿ ಅಭಿನಯಿಸಿದೆ. ಒಳ್ಳೆ ತುಂಬ ಚೆನ್ನಾಗಿದೆ ಮೇಡಮ್ ಸಿನಿಮಾ. ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೇಡಮ್. ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಕಥೆನೂ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದಾರಾ? ಯಾವ ಸೀನ್ ಇಷ್ಟ ಆಯ್ತು ನಿಮಗೆ? ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತಾ? ಅಪ್ಪನ ಟಿವಿ ಮೇಲೆ ನೋಡಿದ್ಯಲ್ಲ, ಯಾವ ಸೀನ್ ಇಷ್ಟ ಆಯ್ತು ಅಪ್ಪ ಮಾಡಿದ್ದು? ಅದ್ದಿದ್ದು ಇಷ್ಟ ಆಯ್ತು. ಎಲ್ಲದೂ ನೋಡ್ದಾ? ಅಪ್ಪಂಗೆ ಏನ್ ಹೇಳಿದೆ ಸಿನಿಮಾ ನೋಡಿ? ಚೆನ್ನಾಗಾಯ್ತು. ಚೆನ್ನಾಗೈತೆ ಅಂತ. ಎಷ್ಟು ಸರಿ ನೋಡ್ತಿದ್ದೆ ಈ ಸಿನಿಮಾನ? 5 ಸತಿ ನೋಡ್ತಾ ಇದ್ದೆ. ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ನೋಡಬೇಕಾಗಿರೋ ಮೂವಿ. ಜಾತಿ ಮತ ಭೇದ ಇದು ಇಲ್ದಿರ ನೋಡಬೇಕು, ಎಲ್ಲರೂ ಕುತ್ಕೊಂಡು ನೋಡಬೇಕಾಗಿರೋ ಮೂವಿ. ತುಂಬ ಮೀನಿಂಗ್ಫುಲ್ ಆಗಿದೆ, ತುಂಬ ಸಂತೋಷ ಆಗ್ತಿದೆ. ಡ್ರ್ಯಾಗನ್ ಮಂಜು ತುಂಬ ಆಸಮಾಗಿ ಮಾಡಿದ್ದಾರೆ. ಇನ್ನೂ 2 ಸರಿ ಬಂದು ನೋಡ್ಬೇಕು ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ, ವೆರಿ ಮೀನಿಂಗ್ಫುಲ್ ಮೂವಿ. ಥ್ಯಾಂಕ್ ಯು. ಅಲ್ಲ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿತ್ತು. ಹಾಂ ಚೆನ್ನಾಗಿತ್ತು. ಅದರಲ್ಲಿ ಎಲ್ಲ ಸೀನು ಇಷ್ಟ ಆಯಿತು ನನಗೆ. ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.